ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಅರಹಂತ್ ಪ್ರಾಪರ್ಟೀಸಲ್ಲಿ ರಿಜಿಸ್ಟ್ರೇಷನ್ ಯಾವ ಥರ ಆಗಬೇಕು, ಒಂದು ಪ್ರಾಪರ್ಟಿಯನ್ನು ಯಾವ ಥರ ಲಿಂಕ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು, ಒಂದು ಲಿಸ್ಟ್ ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಪ್ರೋಸೆಸನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಜಸ್ಟ್ ನೀವು ಪ್ಲೇರ್ ಸ್ಟೋರಲ್ಲಿ ಹೋಗಿಬಿಟ್ಟು ಅರಹಂತ್ ಪ್ರಾಪರ್ಟೀಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಅರಹಂತ್ ಪ್ರಾಪರ್ಟೀಸ್ ಅಂತ ಆ್ಯಪನ್ನು ತೋರಿಸ್ತಾ ಇದೆ. ಜಸ್ಟ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಓಪನ್ ಅಂತ ತೋರಿಸುತ್ತೆ, ಓಪನ್ ಮಾಡಿ. ಸೊ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಮೊಬೈಲಲ್ಲಿ ಬಂದಿರತಕ್ಕಂಥ ಒಂದು ಆ್ಯಪನ್ನು ಇಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಅರಹಂತ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದು ಆ್ಯಪ್ ಓಪನ್ ಆಗಲಿಕ್ಕೆ ಬರುತ್ತೆ. ಇಲ್ಲಿ ಲಾಗಿನ್ ವಿತ್ OTP ಅಥವಾ ಗೂಗಲ್ ಲಾಗಿನ್ ಆಗ್ಬೋದು, ಇಮೇಲ್ ಲಾಗಿನ್ ಆಗ್ಬೋದು, ಪ್ರತಿಯೊಂದು ಲಾಗಿನ್ ಆಗ್ಬೋದು. ನಿಮಗೆ ಇಲ್ಲಿ OTP ಬೇಸ್ಡ್ ಲಾಗಿನ್ ಆಗಬೇಕು ಅಂತಂದರೆ ಜಸ್ಟ್ ಮೊಬೈಲ್ ನಂಬರ್ ಟೈಪ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಜಸ್ಟ್ ನಿಮಗೆ ಒಂದು OTP ಬರುತ್ತೆ. OTP ಬರೋವರೆಗೂ ವೇಟ್ ಮಾಡಿ. ವಿದಿನ್ 10 ಸೆಕೆಂಡ್ 15 ಸೆಕೆಂಡ್ವರೆಗೂ ನಿಮಗೆ ವೇಟ್ ಮಾಡಬೇಕಾಗತ್ತೆ. OTP ಸೆಂಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಆ OTPಗೋಸ್ಕರ ವೇಟ್ ಮಾಡಿದ್ಮೇಲೆ ನಿಮಗೆ ಆ OTP ಇಲ್ಲಿ ಜಸ್ಟ್ ಟೈಪ್ ಮಾಡಿ ಅದನ್ನು ಒಂದು ಕನ್ಫರ್ಮೇಷನ್ ಮಾಡಬೇಕಾಗತ್ತೆ. ಜಸ್ಟ್ ಅಕೌಂಟ್ ಕನ್ಫರ್ಮೇಷನ್ ಮಾಡಲಿಕ್ಕೆ OTP ಎಂಟರ್ ಆಡಿದ್ಮೇಲೆ ಕನ್ಫರ್ಮೇಷನ್ ಆಗುತ್ತೆ, ಇಲ್ಲಾಂದರೆ ಕನ್ಫರ್ಮೇಷನ್ ಆಗಲ್ಲ. ಸೊ ಜಸ್ಟ್ ನೋಡಿ, ಇವಾಗ OTP ಬಂತು ನೋಡಿ. ಸೊ ಆ OTP ಬಂದಿರತಕ್ಕಂಥದ್ದು ಇಲ್ಲಿ ನೋಡಿ 112385 ಅಂತ OTP ಬಂದಿದೆ. ಜಸ್ಟ್ ಆ OTPಯನ್ನು ಇಲ್ಲಿ ಜಸ್ಟ್ ಟೈಪ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಕೊಡಿ. ಓಕೆ, ಹಾಂ ಸರ್, ಜಸ್ಟ್ ನೋಡಿ ಇವಾಗ ಇದು ಆ್ಯಕ್ಚುಲಿ ತಮ್ಮದು ಇಂಟರ್ಫೇಸ್ ಬರ್ತಾ ಇದೆ, ಆ್ಯಪ್ದು ಇಂಟರ್ಫೇಸು. ಹೋಮ್ ಪೇಜ್ ಅಂತ ಏನು ಆ್ಯಪ್ದು ಇಂಟರ್ಫೇಸ್ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮದು ಇವಾಗ ಪ್ರೊಫೈಲ್ ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದಮೇಲೆ ನೀವು ಯಾವುದೇ ಒಂದು ಪ್ರಾಪರ್ಟಿನ ಲಿಸ್ಟ್ನೂ ಮಾಡ್ಬೋದು, ನೀವು ಯಾವುದೋ ಒಂದು ಪ್ರಾಪರ್ಟಿನ ಎಂಕ್ವೈರಿ ಕೂಡ ಮಾಡ್ಬೋದಾಗಿದೆ. ಸೊ ಇಲ್ಲಿ ನೀವು ಈ ಒಂದು ಪ್ರಾಪರ್ಟಿ ಯಾವ ಥರ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಜಸ್ಟ್ ಹೇಳ್ಕೊಡ್ತೀನಿ. ಸೊ ಪ್ರೆಸೆಂಟ್ಲಿ ಇದು ಡಾರ್ಕ್ ಮೋಡ್ ಇದೆ, ಇದನ್ನು ವೈಟ್ ಮೋಡ್ ಕೂಡ ನೀವು ಮಾಡ್ಬೋದು. ಈ ಥರ ನೀವು ನೈಟ್ ವಿಸಿಬಿಲಿಟಿ ಮಾಡ್ಕೊಳ್ಳಿಕ್ಕೆ ಒಂದು ಐ ಎಫೆಕ್ಟಿವ್ ಇರಬೇಕು ಅನ್ನೋದಕ್ಕೋಸ್ಕರ ಈ ಆ್ಯಪಲ್ಲಿ ಆ ಫೀಚರ್ ಇದೆ. ಸೊ ಜಸ್ಟ್ ಈ ಪ್ರೊಫೈಲಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಬಂದು ಡಾರ್ಕ್ ಥೀಮ್ ಅಂತ ಇದೆ, ಅದನ್ನು ಡಿಸೇಬಲ್ ಮಾಡಿಬಿಟ್ರೆ ನಿಮಗೆ ಒಂದು ವೈಟ್ ಸ್ಕ್ರೀನ್ ಕಾಣಿಸ್ತದೆ. ಅದೇ ರೀತಿ ಈ ಪ್ರತಿಯೊಂದು ನಿಮಗೆ ಕ್ಯಾಟಗರಿ ಇರ್ಬೋದು, ಫೀಚರ್ಡ್ ಪ್ರಾಪರ್ಟೀಸ್ ಇರ್ಬೋದು, ಪ್ರೀಮಿಯಂ ಪ್ರಾಪರ್ಟೀಸ್ ಇರ್ಬೋದು, ಈ ಎಲ್ಲ ಪ್ರತಿಯೊಂದು ಜುನ್ಯೂನ್ ಪ್ರಾಪರ್ಟೀಸ್ ಇರುತ್ತೆ. ಇದು ನಿಮಗೆ ಜಸ್ಟ್ ನೀವು ಯೂಸರ್ ಆಗಿ ನೋಡ್ಬೋದು ಅಥವಾ ಎಂಕ್ವೈರಿ ಕೂಡ ಮಾಡ್ಬೋದು. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪ್ರಾಜೆಕ್ಟ್ ಮತ್ತು ಪ್ರಾಪರ್ಟಿ ಅಂತ ತೋರಿಸ್ತದೆ, ಸಬ್ಸ್ಕ್ರೈಬ್ ನಾವು ಅಂತ ತೋರಿಸ್ತಾ ಇದೆ. ಇಲ್ಲಿ ವ್ಯೂ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿ. ಆ ವ್ಯೂ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೆಸೆಂಟ್ಲಿ ನಿಮಗೆ ಇಲ್ಲಿ ಫ್ರೀ ಪ್ಲಾನ್ ಒಂದೇ ಇದೆ. ಇದು ಅದುವರೆಗೂ 90 ಡೇಸ್ವರೆಗೂ ವ್ಯಾಲಿಡಿಟಿ ಇದೆ. ಅದನ್ನು ಕಂಪ್ಲೀಟ್ ಫ್ರೀ ಆಗಿದೆ, ಅದನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಲ್ಲಿ ಮೇಲ್ಗಡೆ ಮೈ ಪ್ಲಾನ್ ಅಂತ ಬರುತ್ತೆ, ನೀವು ಬೇಕಾದರೆ ಅದ್ರ ಬಗ್ಗೆ ನೋಡ್ಬೋದು. ಜಸ್ಟ್ ಮೈ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಒಂದು ಎಕ್ಸಸ್ ಆಗಿದೆ ಇಲ್ಲ, ಸೊ ಯಾವ ಡೇಟಿಂದ ಯಾವ ಎಂಡ್ಸ್ ಎಲ್ಲಿವರೆಗೂ ಆಗುತ್ತೆ ಪ್ರತಿಯೊಂದು ಇಲ್ಲಿ ನೋಡ್ಬೋದಾಗಿದೆ. ಸೊ ಅದೇ ರೀತಿ ಜಸ್ಟ್ ಸಬ್ಸ್ಕ್ರೈಬ್ ಆದಮೇಲೆ ಮತ್ತೆ ಇಲ್ಲಿ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಏನು ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಥರ ಪ್ರಾಪರ್ಟಿ ಒಂದು ಲಿಸ್ಟ್ ಮಾಡಬೇಕು ಅನ್ನೋದು ಆಪ್ಷನ್ ಬರುತ್ತೆ. ಸೊ ಇದು ಕಮರ್ಷಿಯಲ್ ಇದ್ದರೆ ಕಮರ್ಷಿಯಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲ್ ಇದ್ದರೆ ಸೆಲ್ಲು ಅಥವಾ ರೆಂಟ್ ಇದ್ದರೆ ರೆಂಟು, ಪ್ರಾಪರ್ಟಿ ನೇಮ್ ಬೇಕಾದರೆ ಪ್ರಾಪರ್ಟಿ ನೇಮ್ ಹಾಕಿ. ಸೊ ಬೇಸಿಕ್ ಡೀಟೇಲ್ಸನ್ನು ಪ್ರಾಪರ್ಟಿದು ಯಾವುದೇ ರೀತಿ ಇರ್ಬೋದು, ಜುನ್ಯೂನಾಗಿ ಯಾವ ಒಂದು ಟೆಕ್ಸ್ಟ್ ಇರುತ್ತೆ, ಒಂದು ಕಂಟೆಂಟ್ ಇರುತ್ತೆ, ಆ ಕಂಪ್ಲೀಟ್ ಟೆಕ್ಸ್ಟನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಲೈಕ್ ನೀವು ಪ್ರಾಪರ್ಟಿ ಲೈಕ್ ಈ ಕಮರ್ಷಿಯಲ್ ಒನ್ ರೂಮ್ ಆಫೀಸ್ ಫಾರ್ ರೆಂಟ್ ಅಂತ ಇಲ್ಲಿ ಜಸ್ಟ್ ಪ್ರಾಪರ್ಟಿ ನೇಮ್ ಹಾಕಿದ್ದೀನಿ, ಒಂದು ಟೈಟಲ್. ಸೊ ಅದು ಎಲ್ಲಿದೆ, ಆಫೀಸ್ ವೆಲ್ ಫರ್ನಿಶ್ಡ್, ಮತ್ತು ಇದೇ ಥರ ಡಿಸ್ಕ್ರಿಪ್ಷನ್ ಕೂಡ ನೀವು ಏನೇ ಬೇಕಾದರೂ ನಿಮ್ಮ ಓನ್ ಆಗಿ ಡಿಸ್ಕ್ರಿಪ್ಷನ್ ಬರಿಬೋದಾಗಿದೆ. ಸೊ ಏನೇನಿದೆ ಆ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನ್ನ ಇಲ್ಲಿ ಬರೆದ್ರೆ ಸೊ ಅದು ಯೂಸರ್ ನೋಡಿದ್ರೂ ಕೂಡ ಅಲ್ಲಿ ಒಂದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಆಫೀಸ್ ವೆಲ್ ಫರ್ನಿಶ್ಡ್ 10x20 ಆಫೀಸ್ ಫಾರ್ ರೆಂಟ್ ಅವೈಲೇಬಲ್ ಎಟ್ ನೌಬಾದ್ ಅಂತ ಜಸ್ಟ್ ಇಲ್ಲಿ ಟೈಪ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ಸಲ್ಲಿ ನೀವು ಏನೇ ಬೇಕಾದರೆ ನಿಮಗೆ ಒಂದು ಈಸಿ ಆಗ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ನ ಇಲ್ಲಿ ಬರಿಬೋದಾಗಿದೆ. ಈಸ್ ಪ್ರೀಮಿಯಂ ಪ್ರಾಪರ್ಟಿ, ಆ್ಯಕ್ಚುಲಿ ಇದು ಫೀಚರ್ಸು ಅವೈಲೇಬಿಲಿಟಿ ಇರಲ್ಲ, ಬಟ್ ಫ್ರೀ ಆಗಿರೋದ್ರಿಂದ ನಿಮಗೆ ಆ ಫೀಚರ್ ಸಿಗ್ತಾ ಇದೆ. ಅದನ್ನು ನೀವು ಅದನ್ನು ಅಡ್ವಾಂಟೇಜ್ ತೊಗೋಬೋದು ಪ್ರೀಮಿಯಂ ಪ್ರಾಪರ್ಟಿದ್ದು. ಸೊ ಇಲ್ಲಿ ಬಂದು ತಮ್ಮದು ಒಂದು ಪರ್ಟಿಕ್ಯುಲರ್ ಲೊಕೇಶನ್,
ಸೊ ಬೈ ಡಿಫಾಲ್ಟ್ ನೌಬಾದ್ ಅನ್ನೋದು ಸಣ್ಣದಿದೆ. ಸೊ ಆ ಥರ ಏನು ಬರಲಿಕ್ಕಿಲ್ಲ. ಸೊ ಜಸ್ಟ್ ನೀವು ಬೀದರ್ ಅಂತ ಸರ್ಚ್ ಮಾಡಿ, ಲೊಕೇಶನ್ ನಿಮ್ಮ ಒಂದು ಡಿಸ್ಟಿಕ್ ಇರ್ಬೋದು, ಒಂದು ತಾಲೂಕು ಇರ್ಬೋದು, ಯಾವುದೇ ಒಂದು ಲೊಕೇಶನ್ನ ಸರ್ಚ್ ಮಾಡಿದ್ರೆ ಅಲ್ಲಿ ಜಸ್ಟ್ ನೇಮಿಂಗ್ ಬಂದುಬಿಡುತ್ತೆ. ಅಲ್ಲಿ ಕೆಳಗಡೆ ಒಂದು ನಿಮಗೆ ಒಂದು ಎಕ್ಸಾಕ್ಟ್ ಅಡ್ರೆಸ್ ಟೈಪ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಎಕ್ಸಾಕ್ಟ್ ಟೈಪ್ ಮಾಡ್ತಕ್ಕಂಥ ಅಡ್ರೆಸ್ಸನ್ನು ಇಲ್ಲಿ ಚೇಂಜ್ ಮಾಡ್ಬೋದು. ಆಟೋನಗರ್, ಬೀದರ್ ಅಥವಾ ಕ್ಲೈಂಟ್ ಅಡ್ರೆಸ್ ಏನಿದೆ. ಸೊ ಈ ಪ್ರತಿಯೊಂದು ಬೇಸಿಕ್ ಡೀಟೇಲ್ಸು, ರೆಂಟ್ ಪ್ರೈಸ್ ಎಷ್ಟಿದೆ, ಸೊ ಇಲ್ಲಿ ಪ್ರೆಸೆಂಟ್ಲಿ 4500 ಅಂತ ತಗೊಂಡು ಜಸ್ಟ್ ಫೀಚರ್ಡ್ ಇಮೇಜು. ಸೊ ಇಮೇಜ್ ಬಂದು ನಿಮ್ಮ ಒಂದು ಏನು ಫೋಟೋಸ್ ಇರುತ್ತೆ, ನೀವು ಪ್ರಾಪರ್ಟೀಸ್ ಕ್ಲಿಕ್ ಮಾಡಿರ್ತಕ್ಕಂಥ ಫೋಟೋಸ್ ಇರ್ಬೋದು, ಫೀಚರ್ಡ್ ಇಮೇಜ್ ಇರ್ಬೋದು, ಅಥವಾ ಸೊ ಒಂದು ಔಟ್ವರ್ಡ್ ಇರ್ತಕ್ಕಂಥ ಒಂದು ಇಮೇಜಸ್ಸು, ಒಳಗಡೆ ಇರತಕ್ಕ ಇನ್ನರ್ ಇಮೇಜಸ್ಸು ಕೂಡ ನೀವು ಎಲ್ಲವನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿದೆ. ಜಸ್ಟ್ ಫೀಚರ್ಡ್ ಇಮೇಜ್ ಅಂದರೆ ಫಸ್ಟ್ ಫ್ರಂಟಲ್ಲಿ ಲುಕ್ ಆಗ್ತಕ್ಕಂಥ ಒಂದು ಇಮೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಬೈ ಡಿಫಾಲ್ಟ್ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ. ಬೇಕಾದರೆ ನೀವು ಕೂಡ ಯಾವುದೇ ಒಂದು ಬೆಸ್ಟ್ ಆಗಿರ್ತಕ್ಕಂಥ, ಯಾಕಂದರೆ ಯೂಸರ್ಗೆ ಒಂದು ಬೈ ಕ್ಲಿಕ್ಕಬಲ್ ಆಗ್ತಕ್ಕಂಥ ಒಂದು ಇಮೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಮಲ್ಟಿಪಲ್ ಇಮೇಜಸ್ ಕೂಡ ಕೆಳಗಡೆ ಸೆಲೆಕ್ಟ್ ಮಾಡ್ಬೋದು, ಗ್ಯಾಲರಿ ಇಮೇಜಸ್ ಥರ. ಸೊ ಇಲ್ಲಿ ಅದರ್ ಪಿಕ್ಚರ್ಸ್ ಅಂತ ಇದೆ ನೋಡಿ, ಆ್ಯಡ್ ಅದರ್ ಪಿಕ್ಚರ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಮಲ್ಟಿಪಲ್ ಒಂದು ಇಮೇಜ್ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಆ ಕಂಪ್ಲೀಟ್ ಯಾವ ಇಮೇಜ್ ಇದೆ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಬನ್ನಿ. ಇಲ್ಲಿ ಅಡಿಷ್ನಲ್ ಆಗಿ ಇಲ್ಲಿ ವಿಡಿಯೋ ಕೂಡ ಇದ್ದರೆ ವಿಡಿಯೋ ಕೂಡ ನೀವು ಅಪ್ಲೋಡ್ ಮಾಡ್ಬೋದು, ಯೂಟ್ಯೂಬ್ ಮುಖಾಂತರ ಅಥವಾ ಯಾವುದೋ ವೆಬ್ಸೈಟಲ್ಲಿ ಇದ್ದರೆ ವೆಬ್ಸೈಟ್ ಮುಖಾಂತರ ಅದರ ಲಿಂಕನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಮೆಟಾ ಡೀಟೇಲ್ಸ್ ಅಂತಂದರೆ ಈಗ ಜಸ್ಟ್ ನೀವು ಯಾರಾದರೂ ಏನಂತ ಸರ್ಚ್ ಮಾಡಿದ್ರೆ, ಸೊ ಗೂಗಲಲ್ಲಿ ಯಾರಾದರೂ ಸರ್ಚ್ ಮಾಡಿದರೆ ಯಾವ ಥರ ಒಂದು ಡಿಸ್ಕ್ರಿಪ್ಷನ್ ಬರಬೇಕು, ಅದೇ ರೀತಿ ಕೀವರ್ಡ್ಸ್ ರ್ಯಾಂಕ್ ಆಗಬೇಕು ಅನ್ನೋದ್ರ ಇಲ್ಲಿ ಜಸ್ಟ್ ಟೈಟಲನ್ನು ಕೊಡಬೇಕು ಮತ್ತು ಡಿಸ್ಕ್ರಿಪ್ಷನ್ ಕೊಡಬೇಕು. ಮತ್ತು ಕೀವರ್ಡ್ ಅಂತ ಇದೆ, ಕೀವರ್ಡ್ ಕೂಡ ತಾವು ಒಂದು ಕೊಡ್ಬೋದಾಗಿದೆ. ಲೈಕ್ ನೋಡಿ, ಆಫೀಸ್ ಫಾರ್ ರೆಂಟ್ ಇನ್ ಬೀದರ್ ಅಂತ ಯಾರಾದರೂ ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ಲಿ ಇದು ಒಂದು ಆಪ್ಷನ್ನ ಬರಬೇಕು, ಈ ಪ್ರಾಪರ್ಟಿ ಬರಬೇಕು ಗೂಗಲಲ್ಲಿ ಅನ್ನೋದು ರೀತಿ ಇದು ಹೆಲ್ಪ್ ಆಗುತ್ತೆ. ಅದೇ ರೀತಿ ಆ್ಯಡ್ ಮೆಟಾ ಇಮೇಜ್ ಅಂತ ಇದೆ. ನಿಮಗೆ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಇಮೇಜನ್ನು ಇಲ್ಲಿ ಮೆಟಾ ಇಮೇಜ್ ಅಂತ ಗೂಗಲಲ್ಲಿ ಇಂಡೆಕ್ಸ್ ಆಗ್ತಕ್ಕಂಥ ಒಂದು ಇಮೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಮೇಲ್ಗಡೆ ಆ್ಯಡ್ 360 ಡಿಗ್ರಿ ವ್ಯೂ ಇದೆ, ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ ಇದೆ. ನಿಮ್ಮ ಹತ್ರ ಇದ್ದರೆ ಅದು ಕೂಡ ನೀವು ಆ್ಯಡ್ ಮಾಡ್ಬೋದಾಗಿದೆ. ವಿಡಿಯೋಸ್ ಇರ್ಬೋದು, ಅವೆಲ್ಲ ಪ್ರೆಸೆಂಟ್ಲಿ ನಮ್ಮ ಹತ್ರ ಯಾವುದೇ ಇಲ್ಲ. ಸೊ ಜಸ್ಟ್ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ, ಅಥವಾ ನೋಡಿ ಜಸ್ಟ್ ಬ್ಯಾಕ್ ತೊಗೊಂಡ್ಬಿಟ್ಟು. ಸೊ ವಿಡಿಯೋಸ್ ಜಸ್ಟ್ ನೀವು ಇಲ್ಲಿ ಎಲ್ಲ ಬೇಕಾದರೆ ನಿಮ್ಮ ಹತ್ರ ಇದ್ದರೆ ಆಪ್ಷನ್ಸ್ ಮಾಡ್ಬೋದು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ಸು, ಕಲರ್ಸ್ ಇನ್ಕ್ಲೂಡೆಡು, ಬಿಲ್ಡಿಂಗ್ ಏರಿಯಾ, ಸ್ಕ್ವೇರ್ ಫೀಟು, ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಕೇಳ್ತಾ ಇದೆ. ಸೊ ಆ ಇನ್ಫಾರ್ಮೇಷನ್ನ ನೀವು ಏನೇನು ಟೈಪ್ ಮಾಡ್ತೀರಿ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇಲ್ಲಿ ಟೈಪ್ ಮಾಡ್ಬೋದಾಗಿದೆ. ಬಿಲ್ಡಿಂಗ್ಸ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಸೊ ನೀವು ಏನು ಜಸ್ಟ್ ಲಿಸ್ಟೆಡ್ ಬೈ ಅಂತ ಆಪ್ಷನ್ ಬರುತ್ತೆ. ನೀವು ಏನು ಏಜೆಂಟ್ ಇದ್ದೀರಾ, ಡೈರೆಕ್ಟ್ ಓನರ್ ಇದ್ದೀರಾ ಅಥವಾ ಬ್ರೋಕರ್ ಇದ್ದೀರಾ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇಲ್ಲಿ ಯಾರು ಲಿಸ್ಟ್ ಮಾಡ್ತೀರಾ ಅದೊಂದು ಆಪ್ಷನ್ನ ಇಲ್ಲಿರುತ್ತೆ. ಸೊ ನೀವು ಏಜೆಂಟ್ ಇದ್ದರೆ ಏಜೆಂಟ್ ಹಾಕಿ, ಬ್ರೋಕರ್ ಇದ್ದರೆ ಬ್ರೋಕರ್ ಹಾಕಿ, ಡೀಲರ್ ಇದ್ದರೆ ಡೀಲರ್ ಅಂತ ಹಾಕಿ. ಸೊ ಎಕ್ಸ್ಟ್ರಾ ಫೆಸಿಲಿಟೀಸ್ ಏನೇನಿದೆ, ಸೊ ಪಾರ್ಕ್ ಇದೆ, ಗಾರ್ಡನ್ ಇದೆ, ಮೇನ್ ಜಿಮ್ಮು ಮತ್ತು ಎಕ್ಸ್ಟ್ರಾ ಇದನ್ನು ಕೂಡ ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೂಡ ಏನಾದರೂ ಇದ್ದರೆ ನೀವು ಅದು ಬ್ರೌಚರ್ ಥರ ಏನಾದರೂ ಇದ್ದರೆ ಅದು ಕೂಡ ಸೆಲೆಕ್ಟ್ ಮಾಡಿ ಒಂದು ಫೈಲನ್ನ ಸೆಲೆಕ್ಟ್ ಮಾಡಬೇಕು. ವಾಟ್ ಮೇಕ್ಸ್ ಯುವರ್ ಪ್ರಾಪರ್ಟಿ ಸ್ಪೆಷಲ್ ಅಂತ ಇದೆ. ಏನಾದರೂ ಸ್ಪೆಷಲ್ ಆಗಿದ್ದರೆ, ಲೈಕ್ ರೋಡ್ ಫೇಸಿಂಗ್ ಇದ್ದರೆ ಅಥವಾ ಏರಿಯಾ ಏನೇ ಇರಲಿ, ನಿಮ್ಮದು ಒಂದು ಯುನೀಕ್ ಫೀಚರ್ ಆಫ್ ಪ್ರಾಪರ್ಟಿ ಅಂತ ಏನಾದರೂ ಇದ್ದರೆ ಅದು ಕೂಡ ನೀವು ಇಲ್ಲಿ ಟೈಪ್ ಮಾಡ್ಬೋದಾಗಿದೆ. ಅದು ಜಸ್ಟ್ ಯೂಸರ್ಗೆ ಒಂದು ಅಟ್ರ್ಯಾಕ್ಟ್ ಆಗ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ ಇದು ಜಸ್ಟ್. ಸೊ ಯಾರಾದರೂ ನೋಡಿದರೆ ಅದು ಸೊ ಇದೊಂದು ಆ ಥರ ಸರ್ಚ್ ಮಾಡಿದರೆ ಸೊ ರೋಡ್ ಫೇಸ್ ನೋಡ್ಬೋದು. ಸೊ ಅದರ ಡೀಟೇಲ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಕೆಲವೊಂದು ಆಪ್ಷನ್ ಕೇಳ್ತಾ ಇದೆ. ಸ್ಕೂಲ್ ಇರ್ಬೋದು, ನಿಯರ್ ಬೈ ಪ್ಲೇಸಸ್ ಯಾವ್ಯಾವ ಇರ್ಬೋದು, ಸೊ ಸ್ಕೂಲ್ ಎಷ್ಟು ದೂರ ಇದೆ, ಗಾರ್ಡನ್ ಎಷ್ಟು ದೂರ ಇದೆ, ಹಾಸ್ಪಿಟಲ್ ಎಷ್ಟು ದೂರ ಇದೆ, ನಿಮ್ಮ ಒಂದು ಪ್ರಾಪರ್ಟಿಗಿಂದ ಎಷ್ಟು 1 ಕಿಲೋಮೀಟರ್ ಇದೆಯಾ, ಅಷ್ಟು 2 ಕಿಲೋಮೀಟರ್ ಇದೆಯಾ, 1.5 ಕಿಲೋಮೀಟರ್ ಇದೆಯಾ, ಎಷ್ಟೇ ಕಿಲೋಮೀಟರ್ಸ್ ಇದ್ರೂ ಕೂಡ ನೀವು ಇಲ್ಲಿ ಒಂದು ಆಪ್ಷನ್ನ ಟೈಪ್ ಮಾಡಬೇಕು. ಸೊ ಆ ಸೆಲೆಕ್ಟ್ ಮಾಡಿರ್ತಕ್ಕಂಥ ಆಪ್ಷನ್ಗೆ ಎಷ್ಟು ಕಿಲೋಮೀಟರ್ ಅನ್ನೋದು ಸೆಲೆಕ್ಟ್ ಮಾಡ್ತಕ್ಕಂಥ ಆಪ್ಷನ್ ರೈಟ್ಸಲ್ಲಿ ನಿಮಗೆ ಬರ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸೊ ಮಾಲ್ ಇದ್ದರೆ ಮಾಲು, ಸೊ ಅದು ಪ್ರತಿಯೊಂದು ನಿಮಗೆ ಇಲ್ಲಿ ಇನ್ನೂ ಎಕ್ಸ್ಟ್ರಾ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಪ್ರಾಪರ್ಟಿಯನ್ನು ಲಿಸ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜಸ್ಟ್ ನೋಡಿ, ನಾನು ಪ್ರತಿಯೊಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೀವು ಇದೇ ಥರ ಸೆಲೆಕ್ಟ್ ಮಾಡಿ ಸೊ ನಿಮಗೆ ಬೇಕಾಗಿರ್ತಕ್ಕಷ್ಟೇ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಯುವರ್ ಪ್ರಾಪರ್ಟಿ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ. ಸೊ ಬೈ ಡಿಫಾಲ್ಟ್ ಇವಾಗ ಅಪ್ರೂವ್ ಆಗಿಬಿಟ್ಟು, ಸೊ ಇನ್ ಕೇಸ್ ಆಫ್ಟರ್ 90 ಡೇಸ್ ಆಗ್ಬೋದು, ಇವಾಗ ಇನ್ನೂ ಆ್ಯಪ್ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಇದ್ದರೆ ಸೊ ಇದು ಡೈರೆಕ್ಟ್ ಅಪ್ರೂವ್ ಕೊಡು ಅವ್ರದ್ದು ಕಂಟ್ರೋಲಲ್ಲಿರುತ್ತೆ. ಸೊ
ಇದು ಫ್ರೀ ಪೀರಿಯಡ್ ಇರೋದ್ರಿಂದ ನಿಮಗೆ ಡೈರೆಕ್ಟಾಗಿ ನೀವು ಹೋಮ್ ಪೇಜ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ಯಾರಾದರೂ ಎಕ್ಸೆಸ್ ಮಾಡ್ಬೋದು, ಇದಕ್ಕೆ ಡೈರೆಕ್ಟ್ಲಿ ಬಂದು ಅಪ್ರೂವ್ ಆಗಿಬಿಡುತ್ತೆ ಡೈರೆಕ್ಟ್ಲಿ. ಸೊ ನೋಡ್ಬೋದು ನೀವು ಜಸ್ಟ್ ಇವಾಗ ಹೋಮ್ ಪೇಜಲ್ಲಿ ನಾನು ಲಿಸ್ಟ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಕಮರ್ಷಿಯಲ್ ಪ್ರಾಪರ್ಟಿ 4500 ಪರ್ ಮಂತ್, ಕಮರ್ಷಿಯಲ್ ರೂಮ್ ಫಾರ್ ರೆಂಟ್ ಅಂತ, ಆಫೀಸ್ ಫಾರ್ ರೆಂಟ್ ಅಂತ ಆಪ್ಷನ್ ಇದೆ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಒಂದು ಲಿಸ್ಟನ್ನು ನೋಡ್ಬೋದು, ಯಾವ ಥರ ಲಿಸ್ಟ್ ಆಗಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಇಮೇಜಸ್ ಇರ್ಬೋದು, ಯಾರು ಅಪ್ಲೋಡ್ ಮಾಡಿದರೆ ಪ್ರತಿಯೊಂದು ಡೀಟೇಲ್ಸನ್ನ ಯಾರಾದರೂ ಇದೇ ಯೂಸರ್ಸ್ ನೋಡಿದ್ರು ಕೂಡ ಈಸಿಯಾಗಿ ಎಕ್ಸೆಸ್ ಮಾಡಿ ಎಂಕ್ವೈರಿ ಮಾಡ್ಬೋದು. ಆ ಎಂಕ್ವೈರಿ ಡೈರೆಕ್ಟ್ಲಿ ನಿಮಗೆ ಬಂದುಬಿಡುತ್ತೆ. ಥ್ಯಾಂಕ್ ಯು.